ಹೆಣ್ಮಗಳು ಕುತ್ಕೊಂಡು ಕೇಳ್ತಾವಳೆ. ಕೇಳ್ಬೇಕಿದ್ರೆ ಯಪ್ಪ ಹೇಳೋದು ನನ್ ತಿಕ್ಕದಲ್ಲಿ ಲಕ್ಷ್ಮಿ ಇದಾರೆ, ನಿಮ್ ತಿಕ್ಕದಲ್ಲಿ ಲಕ್ಷ್ಮಿ ಇದಾರೆ. ಎಂತ ಈ ನಾಯಿ ಬಾಳ್ತಾ ಇದಿರ್ಲಿ. ನಾಚಿಕೆ ಮಾನ ಬರೋದಿ ಬೇಡವಾ? ತಿಕ್ಕದಲ್ಲಿ ಎಲ್ಲಾರ ಮನುಷ್ಯರು ತಿಕ್ಕಲ್ಲಿ ಎಲ್ಲಾರು ಲಕ್ಷ್ಮಿ ಇರ್ತಾರ. ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100% ಬಂದ್ಬಿಟ್ಟು ನಿಮ್ ಕುಂಡಿಗಳು ಲಕ್ಷ್ಮಿ ಹೋಲಿಕೆ ಆಗುತ್ತೆ. ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು. ಅಸುಗ ನೀವೇನ್ ಕೈ ಮುಗಿ ಗುರುಜಿ ಲಕ್ಷ್ಮಿ ತೋರಿಸಿರಲ್ಲ. ಗುರುಜಿ ಒಂದ್ಸಲ ನೋಡಿ, ಕಂಡ್ರ ಲಕ್ಷ್ಮಿ ಕಂಡ್ರ? ಗುರುಜಿ ನಾನ್ ತಿಕ್ಕದಲ್ಲಿ ಲಕ್ಷ್ಮಿ ಕಂಡ್ರ? ನಿಮ್ಗೆ ಕಂಡಿದ್ರೆ ಬಂದು ಕೈ ಮುಗಿರಿ ಗುರುಜಿ. ಗುರುಜಿ ಕೈ ಮುಗಿತೀರಲ್ವಾ? ನಿಜವಾಗ್ಲೂ ಕೈ ಮುಗಿಬೇಕು ಗುರುಜಿ. ಯಾಕೆಂದ್ರೆ ಅವ್ರ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ, ಇವ್ರ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ, ನಿಮ್ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ ಅಂತ ಹೇಳ್ತಿರಲ್ಲ. ಥೂ, ನಿಮ್ ಜನ್ಮಕ್ ಬೆಂಕಿ ಸಿಗಾಕ. ಮಾನ್ಗೆಟ್ ನನ್ ಮಗನ್ ಗುರುಜಿ ನೀನು. ಯಾವ ಬೋಳಿ ಮಗ ಹೇಳ್ದಾನೆ ನೀನು ಗುರುಜಿ ಅಂತ ಹೇಳ್ಬಿಟ್ಟು? ಅಲ್ಲ, ಮನುಷ್ಯ ತಿಕ್ಕದಲ್ಲಿ ಗಲೀಜಿರ ಕಡೆ ಗುರುಜಿ ಲಕ್ಷ್ಮಿ ಕೂತಿರ್ತಾರ ಗುರುಜಿ. ಏನ್ ಬಾಳ್ತಿರ್ಲಿ? ಎಂತ ಈ ನಾಯಿ ಬಾಳ್ತಾ ಇದಿರ್ಲಿ. ಥೂ, ನಾಚಿಕೆ ಮಾನ ಬರೋದಿ ಬೇಡವಾ? ತಿಕ್ಕದಲ್ಲಿ ಎಲ್ಲಾರ ಮನುಷ್ಯರು ತಿಕ್ಕಲ್ಲಿ ಎಲ್ಲಾರು ಲಕ್ಷ್ಮಿ ಇರ್ತಾರ. ಲಕ್ಷ್ಮಿ ವಾಸಿಸೋ ಸ್ಥಳನ ತಿಕ್ಕ ಅದೆಲ್ಲಿ ಅಂತ ಪ್ರೂವ್ ಮಾಡ್ಬೇಕು ಇವಯ್ಯ. ಇದನ್ನ ಸೈಂಟಿಫಿಕ್ ಆಗಿ ಇವನು ಪ್ರೂವ್ ಮಾಡ್ಬೇಕು. ಆರ್ಯವರ್ಧನ್ ಗುರುಜಿ ಪ್ರೂವ್ ಮಾಡ್ಬೇಕು, ಗೊತ್ತಾಯ್ತಾ? ತಿಕ್ಕದಲ್ಲಿ ಲಕ್ಷ್ಮೀದ ಅಂತೆ. ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಯಾವ ಬಡ್ಡಿ ಮಗ ನಿನ್ನ ಗುರುಜಿ ಅಂತ ಕೊಟ್ಟಾನು? ತಿತ್ತ ನನ್ನ ಮಕ್ಳುಗಳು, ನ್ಯೂಸ್ ಚಾನಲ್ ನನ್ನ ಮಕ್ಳು, ಮೀಡಿಯಾದವರು. ಅಲ್ಲ, ಅವ್ನು ಹೇಳ್ತಾ ಇದ್ರೆ ನೀನು ಒಬ್ಳು ಹೆಣ್ಮಗಳಾಗಿ ಇಟ್ಕೊಂಡು ನಿನ್ ತಿಕ್ಕದಲ್ಲೂ ಲಕ್ಷ್ಮೀದ ಅಂದಾಗ ಕಪ್ಪ ಕೆತ್ತು ಬಾಸಿರುವಲ್ಲ. ನೀನ್ ಕರೆಕ್ಟ್ ಆಗಿ TRP ಓಡ್ಬಿಟ್ಟಿರೋದು ನಿಂದು. ನಿನ್ ನ್ಯೂಸ್ ಚಾನಲ್ TRP ಓಡ್ಬಿಟ್ಟಿರೋದು. ಅದನ್ನ ಬಿಟ್ಬಿಟ್ಟು ತಿಕ್ಕದಲ್ಲಿ ಲಕ್ಷ್ಮಿ ಅವಳೆ ಅಂತ ಹೇಳ್ಬಿಟ್ಟು ಥೂ ಮಾನ್ಗೆಟ್ಟವ. ಬಾ, ನನ್ ತಿಕ್ಕದಲ್ಲಿ ಲಕ್ಷ್ಮಿ ಕಂಡ ನೋಡು. ಕಾಣ್ಲ ಲಕ್ಷಾಂತರ ರೂಪಾಯಿ EMI ಕಟ್ಬೇಕು. ನಾಳೆ 2ನೇ ತಾರೀಕಿಂದ ಸ್ಟಾರ್ಟ್ ಆದ್ರೆ ತಿಕ್ಕದಲ್ಲಿ ಲಕ್ಷ್ಮಿ ಕೂತಿದ್ರೆ ತಿಕ್ಕನ ಕುಯ್ದು ಕೊಡ್ತಾ ಇದ್ದ ನಾವು EMI ಕಟ್ಟೋರ್ಗೆ. ತಕಪ್ಪ ಲಕ್ಷ್ಮಿ ಅಂತ. ಎಂತ ಸೈಕೋತ್ರುಗಳ ನೀವೆಲ್ಲ. ನಿಮ್ ಜನ್ಮಕ್ ಬೆಂಕಿಯಾಕ ಗುರುಜಿ ಅಂತ. ಗುರುಜಿ ಮಾನ್ಗೆಟ್ ನನ್ ಮಗನೇ ಕರೆಕ್ಟ್ ಆಗಿ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಮಾಡಿ. ಮತ್ತೆ ಆಮೇಲೆ ದಯವಿಟ್ಟು ಯಾರು ಭಗವಂತನ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ, ಈ ಅಪ್ಪ ಮಾಡ್ತಾರ ಕೆಲ್ಸಕ್ಕೆ ತಕ್ಕನಾದ ಶಿಕ್ಷೆ ಆಗ್ಬೇಕು. ಮತ್ತೆ ನಿಮ್ಗೆ ಯಾರಿಗಾದ್ರೂ, ನನ್ಗಂತೂ ಅದ್ರ ಬಗ್ಗೆ ನಂಗೆ ಎಳ್ಳಷ್ಟು ಗೊತ್ತಿಲ್ಲ. ಗೊತ್ತಿರುವಂತವ್ರು ದಯವಿಟ್ಟು ಈ ಗುರುಜಿಗೆ ತಕ್ಕನಾದ ಪಾಠ ಕಲಿಸಿ. ಈ ತರ ಸಿಲ್ಲಿಯಾಗಿ ಲೂಸ್ ತರ ಮಾಧ್ಯಮದ ಮುಂದೆ ಕುತ್ಕೊಂಡು ತಪ್ಪು ಸಂದೇಶಗಳನ್ನ ಕೊಡೋ ತರ ದಯವಿಟ್ಟು ಮಾಡಬೇಡಿ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಇಂಥ ಚಪ್ಪರ್ಗಳಿಗೆ ಕರೆಕ್ಟ್ ಆದ ಚಪ್ಪಲಿ ಹೊಡೆಯುವಂಗೆ ಬುದ್ಧಿ ಕಲಿಸಿ. ನಮಸ್ಕಾರ.